ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಇರಬಹುದು, ಇಲ್ಲ ಅಂತಲ್ಲ. ಆದರೆ ರಾಜ್ಯದಲ್ಲಿ ಬಿಜೆಪಿ ಪಕ್ಷ ಇದೆಯಾ ಅಂತ ಪ್ರಶ್ನೆ ಮಾಡುವ ಸ್ಥಿತಿಗೆ, ಹೀನಾಯ ಸ್ಥಿತಿಗೆ ಬಿಜೆಪಿ ಬಂದ್ಬಿಟ್ಟಿದೆ. ಆ ಪಕ್ಷದಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ. ಹೈಕಮಾಂಡ್ ಅವರಂತೂ ಕರ್ನಾಟಕವನ್ನು ಮರ್ತೇ ಬಿಟ್ಟಿದ್ದಾರೆ. ಯಾಕೆಂದರೆ ಅಧಿಕಾರದಲ್ಲಿ ಇಲ್ವಲ್ಲ, ಮರ್ತೇ ಬಿಟ್ಟಿದ್ದಾರೆ. ಇಲ್ಲಿ ರಾಜ್ಯಾಧ್ಯಕ್ಷರನ್ನೇ ಎಲ್ಲರೂ ಎದುರಾಕೋತಾ ಇದ್ದಾರೆ. ರಾಜ್ಯಾಧ್ಯಕ್ಷರನ್ನೇ ಯಾರೂ ಒಪ್ತಾ ಇಲ್ಲ. ಯತ್ನಾಳ್ ಅವರಂತೂ ಆರಂಭದಿಂದನೂ ಕೂಡ ಇವೆಲ್ಲ ಮಾತಾಡ್ಕೊಂಡು ಬಂದ್ರಲ್ಲ. ಈಗ ನೆಕ್ಸ್ಟ್ ಬರ್ತಾ ಇರ್ತಕ್ಕಂಥದ್ದು ನಿಮಗೆ ಚಿಕ್ಕಬಳ್ಳಾಪುರದ ಸಂಸದ ಸುಧಾಕರ್ ಅವರ ಸರದಿ. ಬಿ ಜೆ ಪಿಯಲ್ಲಿ ಒಳ ಜಗಳ ಅಂತಕ್ಕಂಥದ್ದು ನಿಲ್ತಾನೇ ಇಲ್ಲ. ಒಬ್ಬರಾದ ಮೇಲೆ ಒಬ್ಬರು ಹೇಳಿದ್ನಲ್ಲ, ಲಂಗು ಲಗಾಮು ಇಲ್ಲದೆ ಇರೋರ ಥರ ಬಿಹೇವ್ ಮಾಡ್ತಾ ಇದ್ದಾರೆ. ಯತ್ನಾಳ್ ಆಯಿತು, ಯತ್ನಾಳ್ ಆದಮೇಲೆ ರಾಮುಲು ಆಯಿತು, ರಾಮುಲು ಆದಮೇಲೆ ಈಗ ಸುಧಾಕರ್ ಚಿಕ್ಕಬಳ್ಳಾಪುರದ ಸಂಸದ. ಇವ್ರಿಗೆ ಬೇಕಾದ ವ್ಯಕ್ತಿಯನ್ನು ಜಿಲ್ಲಾಧ್ಯಕ್ಷ ಮಾಡಬೇಕು ಅಂತ ಅಂದ್ಕೊಂಡಿದ್ರಂತೆ. ಅದಕ್ಕೆ ವಿಜಯೇಂದ್ರ ಬ್ರೇಕ್ ಹಾಕಿದ್ದಾರೆ. ಹಾಗಾಗಿ ವಿಜಯೇಂದ್ರ ವಿರುದ್ಧ ಈಗ ಸುಧಾಕರ್ ಕೊತ ಅಂತ ಕುದಿತಾ ಇದ್ದಾರೆ. ಓಪನ್ ಆಗಿ ಶುರು ಮಾಡಿದ್ದಾರೆ, ನನ್ನ ತಾಳ್ಮೆ ಮುಗೀತು, ಇನ್ನೇನಿದ್ರು ಯುದ್ಧ. ವಿಜಯೇಂದ್ರ ಏನಾದರೂ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರಾಗಿದ್ದರೆ ಬಿ ಜೆ ಪಿಗೆ ಭವಿಷ್ಯನೇ ಇಲ್ಲ, ಬಿ ಜೆ ಪಿ ಕೊನೆಯಾಗ್ಬಿಡುತ್ತೆ ರಾಜ್ಯದಲ್ಲಿ ಅಂತಕ್ಕಂಥ ಮಾತನ್ನು ಸುಧಾಕರ್ ಅವರು ಆಡಿದ್ದಾರೆ. ಸರ್ವಾಧಿಕಾರಿ ಧೋರಣೆ ತೋರಿಸ್ತಾ ಇದೆ. ಅಂದರೆ ವಿಜಯೇಂದ್ರ ಅವ್ರಿಗೆ ಅವ್ರ ತಂದೆ ರೀತಿಯಲ್ಲಿ ಯಾವ ಗುಣಲಕ್ಷಣಗಳು ಇಲ್ಲ. ಇವ್ರು ಹೇಳ್ತಾ ಇರೋದು, ಸುಧಾಕರ್ ಹೇಳ್ತಿರೋದು, ಬರೀ ಬೇರೆಯವ್ರ ಮೇಲೆ ಕತ್ತಿ ಮಸಿಯೋದು, ಸ್ವಪಕ್ಷದವರ ವಿರುದ್ಧನೇ ನನ್ನನ್ನೇ ಸೋಲ್ಸೋದಕ್ಕೆ ಪ್ರಯತ್ನ ಪಟ್ಟಿದ್ರು ಅಂತ ಸುಧಾಕರ್ ಅವರು ಮಾತಾಡಿರೋದು. ಇವತ್ತು ವಿಜಯೇಂದ್ರ ಅವ್ರನ್ನ ಬದಲಾಯಿಸಿ ಈ ಕೂಗಿಗೆ ಇನ್ನಷ್ಟು ಧ್ವನಿ ಸೇರ್ತಾ ಇದೆ. ಇವಾಗ ರಾಮುಲು ಕೂಡ ಅದೇ ಲೆಕ್ಕಾಚಾರದಲ್ಲಿದ್ದಾರೆ. ಇವತ್ತು ಸುಧಾಕರ್ ಅವರಂತೂ ಡೈರೆಕ್ಟಾಗಿ ಅಟ್ಯಾಕ್ ಮಾಡಿದ್ದಾರೆ. ಏನೇನು ಮಾತಾಡಿದ್ದಾರೆ ಸುಧಾಕರ್ ಇವತ್ತು ಹಾಗಾದರೆ ವಿಜಯೇಂದ್ರ ವಿರುದ್ಧ ನೋಡೋಣ ಬನ್ನಿ. ಕಷ್ಟಪಟ್ಟಿದ್ದೀವಿ ಗೊತ್ತಿದೆಯಾ ನಿಮಗೆ? 5 ವರ್ಷದಿಂದ ನಮ್ಮನ್ನು ನೀವು ತುಳಿಲಿಕ್ಕೆ ಕೊಟ್ಟಿದ್ದೀರಾ, ನಮ್ಮನ್ನು ಸಮಾಧಿ ಮಾಡಕ್ಕೆ ಕೊಟ್ಟಿದ್ದೀರಾ. ಯಾರು ನನ್ನ ವಿರುದ್ಧ ಹಲವು ಚುನಾವಣೆಗಳಲ್ಲಿ ಇದೆ, ನಿಮ್ಮ ತಂದೆಯನ್ನು ಮುಖ್ಯಮಂತ್ರಿ ಮಾಡುವಂಥ ಸಂದರ್ಭದಲ್ಲಿ ಆ ಬೈ ಎಲೆಕ್ಷನ್ನಲ್ಲೇ ನನ್ನ ವಿರುದ್ಧ ಮಾಡಿದರು, 23ರಲ್ಲೂ ವಿರುದ್ಧ ಮಾಡಿದರು. ಅಂಥವ್ರಿಗೆ ನೀವು ಅಧ್ಯಕ್ಷರಿಗಿರಿ ಕೊಡ್ತೀರಿ. ಪಾಪ ನಮ್ಮ ಹಿರಿಯ ಸಂಸದರು ಗೋವಿಂದ ಕಾರಜೋಳರು ಅವ್ರ ಜಿಲ್ಲೆಯಲ್ಲಿ ಅವ್ರನ್ನ ಯಾರು ಒಡೆಯಕ್ಕೆ ಹೋಗಿದ್ದಾರೆ ಅಂಥವ್ರನ್ನ ಜಿಲ್ಲಾಧ್ಯಕ್ಷರು ಮಾಡ್ತೀರಿ. ಯಾವ ಸೀನಿಯರ್ ಲೀಡರ್ಸ್ನೂ ಕೂಡ ನಿಮ್ಗೆ ಬೇಕಿಲ್ಲ. ಎಲ್ಲರನ್ನೂ ಕೂಡ ಸಮಾಧಿ ಮಾಡಕ್ಕೆ ಕೊಟ್ಟಿದ್ದೀರಿ. ಯಾವ ಜಿಲ್ಲೆಯಲ್ಲಿ ಕೂಡ ಚಿಕ್ಕಮಗಳೂರು ಸಿ ಟಿ ರವಿ ಅವ್ರನ್ನ ತಗೊಳ್ಳಿ. ಓಕೆ, ಇಷ್ಟೇ ಅಲ್ಲ, ಸುದೀರ್ಘವಾಗಿ ಮಾತಾಡಿದ್ದಾರೆ ಸುಧಾಕರ್ ಅವರು. ಇವತ್ತು ವಿಜಯೇಂದ್ರ ಅವರ ವಿರುದ್ಧವೇ ನೇರವಾಗಿ ವಾಗ್ದಾಳಿ ಮಾಡಿದ್ದಾರೆ. ವಿಜಯೇಂದ್ರ ಬದಲಾಗಬೇಕು ಅಥವಾ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬದಲಾಯಿಸಬೇಕು. ಸೊ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಅವ್ರನ್ನ ಬದಲಾಯಿಸಿ ಅನ್ನೋ ಕೂಗು ಈಗ ಸುಧಾಕರ್ ಅವ್ರದ್ದು ಶುರುವಾಯಿತು. ರಾಮುಲು ಅವರು ಕೂಡ ಅದೇ ರೀತಿಯಲ್ಲಿ ಮಾತನಾಡಿದರು. ವಿಜಯೇಂದ್ರ ವಿರೋಧಿ ಬಣ ಸ್ಟ್ರಾಂಗ್ ಆಗ್ತಾ ಇದೆ ಅಂತ ತೋರಿಸ್ತಾ ಇದೆ.